ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಧಾರವಾಡ ಜಿಲ್ಲೆಯಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದ 5 ಕಾರ್ಯಕ್ರಮದಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು ಲೋಕಾಯುಕ್ತದಲ್ಲಿ ಜಿಲ್ಲಾಧಿಕಾರಿ ಸೇರಿ 5 ಜನ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲು ಮಾಡಿರುವುದಾಗಿ RTI ಕಾರ್ಯಕರ್ತ ಮಹಬೂಬ್ ಸಾಬ್ ಯರಗುಪ್ಪಿಯವರು ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಸಮಾವೇಶದ ನೆಪದಲ್ಲಿ ಗ್ಯಾರಂಟಿ ಯೋಜನಾ ಸಮಾವೇಶದ ಸಮಿತಿಯವರು ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು ಮಾಹಿತಿ ಹಕ್ಕು ಕಾಯ್ದೆಯಿಂದ ಪಡೆದಿರುವಂತಹ ದಾಖಲೆಗಳಿಂದ ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಈ ದಾಖಲೆಗಳನ್ನು ಲಗತ್ತಿಸಿ ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ದಾಗಿ ತಿಳಿಸಿದ್ದಾರೆ. ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ದೂರಿನ ಸಂಖ್ಯೆ ಕಂಪ್ಲೇಂಟ್ /ಲೋಕ /BGM /5066/2024. ಧಾರವಾಡ ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ 5 ಸಮಾವೇಶಗಳನ್ನು ಸರ್ಕಾರದಿಂದ ಹಮ್ಮಿಕೊಂಡಿದ್ದರು. ಆ ಸಮಾವೇಶಗಳ ವಿವರ ಈ ರೀತಿಯಾಗಿದೆ. ದಿನಾಂಕ 3/2/2024 ಸಮಾವೇಶ 1 ಹುಬ್ಬಳ್ಳಿಯ ರೈಲ್ವೆ ಮೈದಾನ. ದಿನಾಂಕ 5/2/2024 ಸಮಾವೇಶ 2 ಧಾರವಾಡ ಕರ್ನಾಟಕ ಕಾಲೇಜು ಮೈದಾನ. ದಿನಾಂಕ 24/2/2024 ಸಮಾವೇಶ 3 ನವಲಗುಂದದ ಮಾಡೆಲ್ ಹೈಸ್ಕೂಲ್ ಮೈದಾನ. ದಿನಾಂಕ 9/3/2024 ಸಮಾವೇಶ 4 ಕುಂದಗೋಳ ಹಾಗೂ ದಿನಾಂಕ 11/3/2024 ಸಮಾವೇಶ 5 ಕಲಘಟಗಿಯಲ್ಲಿ ಹಮ್ಮಿಕೊಂಡಿದ್ದು, ಒಂದು ಸಮಾವೇಶಕ್ಕೆ 70 ಲಕ್ಷಕ್ಕಿಂತಲೂ ಅಧಿಕ ಮೊತ್ತವನ್ನು ಖರ್ಚು ಮಾಡಿದ್ದು ದಾಖಲೆಗಳಿಂದ ಕಂಡು ಬಂದಿದೆ. ಈ ಪ್ರಕರಣದಲ್ಲಿ ದಿವ್ಯಪ್ರಭು JRJ ಜಿಲ್ಲಾಧಿಕಾರಿಗಳು ಧಾರವಾಡ, ಗೀತಾ CD ಅಪರ ಜಿಲ್ಲಾಧಿಕಾರಿಗಳು ಧಾರವಾಡ, ಈಶ್ವರ್ ಉಳ್ಳಾಗಡ್ಡಿ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ವಿಜಯ್ ಕುಮಾರ್ ಕಾರ್ಯನಿರ್ವಾಹಕ ಅಭಿಯಂತರು ಲೋಕೋಪಯೋಗ ಇಲಾಖೆ ಧಾರವಾಡ, ವಿಶ್ವನಾಥ್ ಮುಖ್ಯ ಲೆಕ್ಕಾಧಿಕಾರಿಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವರುಗಳು ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮದ ನಿರ್ವಹಣಾ ಸಮಿತಿಯಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಕೊಟ್ಟಿ ದಾಖಲೆಗಳನ್ನು ಮಾಹಿತಿ ಹಕ್ಕಿನಡಿ ನೀಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಧಾರವಾಡ ಜಿಲ್ಲೆಯ ಸಮಾವೇಶದ ಉಸ್ತುವಾರಿಯನ್ನು ಜಿಲ್ಲಾಧಿಕಾರಿಗಳು ನಿರ್ವಹಿಸಿದ್ದು ಲೆಕ್ಕ ಪತ್ರದಲ್ಲಿ ಅವ್ಯವಹಾರ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಲು ಮುಖ್ಯ ಕಾರಣವೆಂದು ತಿಳಿಸಿದರು. ಹಾಗಾದ್ರೆ ವೀಕ್ಷಕರೇ, ಯಾವ ಸಮಾವೇಶಕ್ಕೆ ಯಾವ ರೀತಿಯಾಗಿ ಖರ್ಚು ವೆಚ್ಚಗಳನ್ನ ಮಾಡಲಾಗಿದೆ ಎಂಬುದನ್ನು RTI ಕಾರ್ಯಕರ್ತ ಮಹಬೂಬ್ ಸಾಬ್ ಯರಗುಪ್ಪಿ ಅವರು ಸುದ್ದಿಗೋಷ್ಠಿಯಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳ್ತಾರೆ ಎಂಬುದನ್ನ ನೋಡಿಕೊಂಡು ಬರೋಣ ಬನ್ನಿ. ಧಾರವಾಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಗ್ಯಾರಂಟಿ ಸಮಾವೇಶಗಳ 5 ಕಾರ್ಯಕ್ರಮ. ಆ 5 ಕಾರ್ಯಕ್ರಮ ಯಾವಾಗ ನಡೀತಾವಪ್ಪ ಅಂದ್ರೆ ಹುಬ್ಬಳ್ಳಿ ರೈಲ್ವೆ ಮೈದಾನದೊಳಗ 3/2/2024, KCD ಮೈದಾನ ಧಾರವಾಡದಲ್ಲಿ 5/2/2024, ಮಾಡೆಲ್ ಸ್ಕೂಲ್ ನಲ್ಲಿ 24/2/2024 ಹಾಗೂ ಕುಂದಗೋಳದ ಪಟ್ಟಣದಲ್ಲಿ 9/3/2024 ಮತ್ತು ಕಲಘಟಗಿಯಲ್ಲಿ 11/3/2024 ಕಾರ್ಯಕ್ರಮ ನಡೀತಾವ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರ ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕರ್ಕೊಂಡ್ಬಂದು ಅದೊಂದು ಫಲಾನುಭವಿಗಳ ಒಂದು ಸಮಾವೇಶ ಅಂತ ಹೇಳಿ ಸರ್ಕಾರ ರಾಜ್ಯಾದ್ಯಂತ ಮಾಡ್ತು. ಆ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 70 ರಿಂದ 80 ಲಕ್ಷ ರೂಪಾಯಿ ಕಾರ್ಯಕ್ರಮ ಖರ್ಚು ಮಾಡ್ಯಾರ. ಆ ಕಾರ್ಯಕ್ರಮದಲ್ಲಿ ಖರ್ಚು ಮಾಡಿರುವಂತಹ ನಾವು ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ನೋಡಿದಾಗ ಆ ಕಾರ್ಯಕ್ರಮಕ್ಕೂ ಖರ್ಚಾಗಿರುವಂತಹ ಮೊತ್ತಕ್ಕೂ ದಾಖಲೆಗಳಿಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ನವಲಗುಂದ ಪಟ್ಟಣದಾಗ 24/2/2024 ಒಂದು ಕಾರ್ಯಕ್ರಮ ನಡೀತೈತಿ. ಆ ಕಾರ್ಯಕ್ರಮದಾಗ ಅನ್ನಪೂರ್ಣೇಶ್ವರಿ ಅವರು ಬಂದು ಊಟ ಸಪ್ಲೈ ಮಾಡಿದ್ರು, ನಮ್ಗೆ ಊಟ ಕೊಟ್ರು ಅಂತ ಹೇಳಿ ಏನೈತಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗ ದಾಖಲೆ ಕೊಡ್ತಾರ, ಮಾಹಿತಿ ಕೊಡದ. ಆದ್ರ ಕಾರ್ಯಕ್ರಮ ನಡೆದಿದ್ದು 24/2/2024, ಕೊಟೇಶನ್ ಒಳಗ ಅವ್ರು ಕೊಟ್ಟಿದ್ದು 22/3/2024. ಇವತ್ತ ಕಾರ್ಯಕ್ರಮ ನಡೆದಿಂದ ಒಂದು ತಿಂಗಳ ನಂತರ ಇವರು ನಮಗ್ ಕೊಟೇಶನ್ ಕೊಡ್ತಾರ. ಮತ್ತೊಂದು ಈ ನವಲಗುಂದ ಒಳಗ ಊಟದ ಏನ್ ಇವ್ರು ವ್ಯವಸ್ಥೆ ಮಾಡಿದ್ರ, ಆ ಊಟದ ವ್ಯವಸ್ಥೆ ಮಾಡಿದ್ದಕ್ಕ ನಮ್ಮ ಹತ್ರ ಕೆಲವೊಂದಿಷ್ಟು ಫೋಟೋಗಳು ಅದಾವ. ಮಾಡೆಲ್ ಹೈಸ್ಕೂಲ್ನೊಳಗೆ ಅವರು ಇಲ್ಲೇ ಅಡಿಗೆ ತಯಾರು ಮಾಡ್ಯಾರ. ಇದಕ್ಕೆ ಸುಮಾರು 24 ರಿಂದ 25 ಲಕ್ಷ ರೂಪಾಯಿ ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರ ತಂದಾರ. ಈ ಕಾರ್ಯಕ್ರಮದ ಎಲ್ಲ ಊಟದ ವ್ಯವಸ್ಥೆ ಇಲ್ಲೇ ಮಾಡ್ಯಾರ ಅನ್ನೋದಕ್ಕೆ ನಮ್ಮ ಹತ್ರ ಕೆಲವು ಫೋಟೋಸ್ಗಳದಾವ. ಅದೇ ರೀತಿಯಾಗಿ ನವಲಗುಂದ ಒಳಗ ಏನು ವಿಧಾನಸಭಾ ಕ್ಷೇತ್ರದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪೆಂಡಲ್ಗಾಗಿ ತೆಗೆದಿರುವಂತಹ ಮೊತ್ತ 49 ಲಕ್ಷ. $49,98,994. ಈ ಪೆಂಡಲ್ ಒಳಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಮುಖ್ಯ ವೇದಿಕೆ, ಇತರ ವ್ಯವಸ್ಥೆ ಹಾಗೂ ಫ್ಲೆಕ್ಸ್ ಬ್ಯಾನರ್ ಅನ್ನುವಂತಹ 2 ಬಿಲ್ಗಳನ್ನು ತೆಗಿತಾರ. ಒಂದು 24,99,683, ಇನ್ನೊಂದು 24,99,311. ಈ ಯಾವುದೇ ಈ ನಡೆದಿರುವಂತಹ
ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟ ಬಿಲ್ಗಳನ್ನು ನೋಡಿದಾಗ ಯಾವುದೇ ರೀತಿ ಟೆಂಡರ್ಗಳನ್ನ ಕರೆದಿಲ್ಲ. ಸ್ವತಃ ಟೆಂಡರ್ಗಳನ್ನ ಕರೆದಿಲ್ಲ ಅನ್ನೋದಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳು ತಾವೇ ಕೂಡ ಕೊಟ್ಟಿರುವಂತಹ ಬಿಲ್ ನಲ್ಲಿ ಹೇಳ್ತಾರ, ನಾವು ಸಮಯದ ಅಭಾವ ಇತ್ತು, ಅದಕ್ಕೆ ನಾವು ಯಾವುದೇ ರೀತಿ ಟೆಂಡರ್ ಅನ್ನ ಕರೆದಿಲ್ಲ ಅಂತ ಹೇಳ್ತಾರ. ಕಾರ್ಯಕ್ರಮ ಮುಖ್ಯ ವೇದಿಕೆ ಮತ್ತು ಇತರ ವ್ಯವಸ್ಥೆ ಲೈಟಿಂಗ್, ಸೌಂಡ್ ಸಿಸ್ಟಮ್, ಮೈದಾನ ವ್ಯವಸ್ಥೆ, ಫ್ಲೆಕ್ಸ್ ಬ್ಯಾನರ್ ಹಾಗೂ ಇತರ ವ್ಯವಸ್ಥೆ ಕಲ್ಪಿಸುವ ಕಾಮ ಕೈಗೊಳ್ಳಲು ಟೆಂಡರ್ ಕರೆದು ಅನುಷ್ಠಾನಗೊಳಿಸಲು ಸಮಯದ ಅಭಾವ ಇದ್ದು ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಾವು ಏನ್ ಮಾಡಿಪ್ಪ ಅಂದ್ರೆ ಇದನ್ನ ಒಬ್ಬರ ಏಜೆನ್ಸಿಯವರು ಕೊಟ್ಟೇವ ಅಂತ ಹೇಳ್ತಾರ. ಹಾಗಾಗಿ ಮತ್ತೆ ಇದ್ರೊಳಗೆ ನಮಗ ಮತ್ತೊಂದು ಪ್ರಶ್ನೆ ಏನ್ ಕಾಡ್ತೈತೆ ಅಂದ್ರೆ, ಇವತ್ತು 49-50 ಲಕ್ಷ ರೂಪಾಯಿ ಪೆಂಡಲ್ ಹಾಕ್ಬೇಕಾದ್ರೆ ಸುಮಾರು ಒಂದು ತಿಂಗಳ ಅಂತರ ಬೇಕು. ನಾವು ಕೂಡ ಹಲವಾರು ಮಂದಿ ನಾವು ಪೆಂಡಲ್ ಕೇಳಿದ್ವಿ, ಒಂದು ತಿಂಗಳ ಇಲ್ಲ ಮಿನಿಮಮ್ ಅಂದ್ರೆ 20 ದಿನ ಬೇಕು. ಆದ್ರ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಅಡ್ವೈಸಿಂಗ್ ಲಿಮಿಟೆಡ್ ಅವ್ರು ಹೇಳ್ತಾರ, ನಮ್ಗ 22ನೇ ತಾರೀಕಿಗೆ 21ನೇ ತಾರೀಕಿಗೆ ಬಂದ್ ನಮ್ಗೆ ಕಾರ್ಯಕ್ರಮಕ್ಕೆ ನಮ್ಗೆ ಪೆಂಡಲ್ ಹಾಕ್ರಿ ಅಂತ ಹೇಳ್ತಾರ. ಅಂದ್ರೆ ಒಂದು ದಿನದೊಳಗೆ ಎಷ್ಟು 21 ಕೊಡ್ತಾರ. ಅಂದ್ರ 3 ದಿನದೊಳಗೆ ಇವ್ರು ಏನ್ ಮಾಡ್ತಾರ 50 ಲಕ್ಷ ರೂಪಾಯಿ, ಸುಮಾರು ಅಂದಾಜು 50 ಲಕ್ಷ ರೂಪಾಯಿ ಪೆಂಡಲ್ ಹಾಕ್ತಾರ. ಹಾಗಾಗಿ ಈ ಎಲ್ಲ ದಾಖಲೆಗಳು ಇವತ್ತು ಕಲಘಟಗಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ನಾವು ಹೇಳ್ಬೇಕಾದ್ರೆ, ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ದಾಖಲೆಗಳು ಏನು ಕೊಟೇಶನ್, ಆಹಾರದ ಕೊಟೇಶನ್ಗಳದಾವು, ಆ ಯಾವುದೂ ಕೊಟೇಶನ್ಗಳಿಗೆ ಸಹಿ ಇಲ್ಲ, ಯಾವುದೂ ಸಹಿ ಇಲ್ಲ, ಎಲ್ಲವೂ ಕೂಡ ಕೊಟ್ಟಿ ದಾಖಲೆ ಆಗ್ಯಾವು. ಹಾಗಾಗಿ ನಾವು ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಮಾನ್ಯ ಲೋಕಾಯುಕ್ತರಲ್ಲಿ ನಾವು ದೂರು ದಾಖಲು ಮಾಡ್ತೀವಿ. ಮಾನ್ಯ ಶ್ರೀಮತಿಯವರು ದಿವ್ಯಾ ಪ್ರಭು ಏನ್ ಮಾಡಿದ್ರು, ದಿವ್ಯಾ ಪ್ರಭು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ, ಮತ್ತು ಶ್ರೀಮತಿ ಗೀತಾ ಸಿಡಿ ಕರ್ನಾಟಕ ಆಡಳಿತ ಸೇವೆ ಅಪರ ಜಿಲ್ಲಾಧಿಕಾರಿ ಧಾರವಾಡ ಜಿಲ್ಲೆ, ಮಾನ್ಯ ಶ್ರೀ ಈಶ್ವರ್ ಉಳ್ಳಾಗಡ್ಡಿ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ವಿಜಯ್ ಕುಮಾರ್ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಧಾರವಾಡ, ಶ್ರೀ ವಿಶ್ವನಾಥ್ ಮುಖ್ಯ ಲೆಕ್ಕಾಧಿಕಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಇವ್ರು ಏನದಾರಪ್ಪ ಅಂದ್ರೆ ಗ್ಯಾರಂಟಿ ಸಮಾವೇಶದ ಕಾರ್ಯಕ್ರಮ ನಿರ್ವಹಣಾ ಸಮಿತಿ, ಇವೆಲ್ಲ ಬಿಲ್ ತೆಗಿಲಿಕ್ಕೆ ಇವರೆಲ್ಲರ ಸಹಿ ಇರುವುದರಿಂದ ನೀವು ಇವರೆಲ್ಲರನ್ನು ಕೂಡ ತಾವು ವಿಚಾರಣೆ ಮಾಡಬೇಕು, ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ಬೇಕಂತ ಹೇಳಿ ನಾವು ಮಾನ್ಯ ಲೋಕಾಯುಕ್ತರಲ್ಲಿ 18/9/2024 ನಾವು ದೂರು ಸಲ್ಲಿಸಿದ್ವಿ. 20/9/2024 ಅದು ದೂರ ಏನೈತೆ ಅವರಲ್ಲಿ ನಮ್ಮ ಏನೈತಿ ನಮ್ಮ ಪೋಸ್ಟ್ ಅವ್ರಿಗೆ ರೀಚ್ ಆತು. ನಿನ್ನೆ ದಿನ 24/9/2024 ಒಂದು ನಮಗೊಂದು ಮೆಸೇಜ್ ಮಾಡ್ತಾರ, ನಿಮ್ಮ ದೂರು ಸ್ವೀಕೃತಿ ಆಗೈತಿ, ನಿಮ್ಮ ದೂರನ್ನ ನಾವು ರಿಜಿಸ್ಟರ್ ಮಾಡಿವಿ ಅಂತ ಹೇಳಿ ಕಂಪ್ಲೇಂಟ್ ನಂಬರ್ 5066622024 ಅಂತ ಹೇಳಿ ನಮ್ಮ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಇಷ್ಟೇ. ಇವೆಲ್ಲವೂ ದಾಖಲೆ ನೋಡಿದಾಗ ಇವತ್ತು ಧಾರವಾಡ ಜಿಲ್ಲೆ ಗ್ಯಾರಂಟಿ ಸಮಾವೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗೈತಿ. ಧಾರವಾಡ KCD ಕಾಲೇಜಿನಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾದಾಗ ಅಲ್ಲಿ ವೇದಿಕೆ ಹಾಕ್ತಾರ, ವೇದಿಕೆ ಹಾಕಿದಾಗ ಮಂಜೂರಾತಿ ಆದೇಶ ಪ್ರತಿ ಒಳಗ ಜಿಲ್ಲಾಧಿಕಾರಿಗಳು ಮಂಜೂರಾತಿ ಮಾಡ್ಬೇಕಾದ್ರ ಕಾರ್ಯಕ್ರಮದ ದಿನಾಂಕನ ತಪ್ಪು ಬರೀತಾರ. 5/2 ಕಾರ್ಯಕ್ರಮ ನಡಿತೈತಿ, ಆದ್ರ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಕಾರ್ಯಕ್ರಮ ದಿನಾಂಕನ ತಪ್ಪು ನಮೂದು ಮಾಡ್ತಾರ, 3/2 ಅಂತ ಮಾಡ್ತಾರ. ಹಾಗಾಗಿ ಇವೆಲ್ಲವೂ ಕೂಡ ದಾಖಲೆ ನೋಡಿದಾಗ ಇಲ್ಲಿ ಏನೋ ಒಂದು ಒಟ್ಟಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿಗಳನ್ನ ಇವರು ಏನ್ ಮಾಡ್ಯಾರ, ಹಂಚ್ ಹಾಕುವಂತಹ ಕೆಲಸ ಮಾಡ್ಯಾರ. ಹಾಗಾಗಿ ನಾವು ನಮ್ಮ ಲೋಕಾಯುಕ್ತರಲ್ಲಿ ಬಹಳ ವಿಶ್ವಾಸವಿಟ್ಟು ಅವ್ರು ನಾವು ಕೇಸ್ ಮಾಡಿದ್ದಕ್ಕೆ ಅವರು ಈಗಾಗಲೇ ಅದನ್ನ ನಮ್ಮ ಫೈಲಿಂಗ್ ಆಗಿ ಏನ್ ಫೈಲ್ ಮಾಡ್ಕೊಂಡ್ರು, ಬಹಳ ಖುಷಿಯ ವಿಚಾರ. ಅದೇ ರೀತಿಯಾಗಿ ಪ್ರಾಮಾಣಿಕ ತನಿಖೆ ನಡೆದಾಗ ಇವತ್ತೇನು ಗ್ಯಾರಂಟಿ ಸಮಾವೇಶದಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗೈತಿ, ಅದು ಬಯಲಿಗೆ ಬರ್ತೈತೆ ಅನ್ನುವಂತ ವಿಷಯ ನಮಗ ನಂಬಿಕೆ ಐತಿ. ಕೊಟೇಶನ್ ನಾವೆಲ್ಲ PDF ನಿಮ್ಗೆಲ್ಲ ಹಾಕ್ತೀನಿ. ಈ ಕೊಟೇಶನ್ ಒಳಗೆ ಏನ್ ಮಾಡ್ಯಾರಪ್ಪ ಅಂದ್ರ ಒಂದ್ ಕಡೆ ವೆಜ್ ರೈತಾ ಪಲಾವ್ ಅಂತಾರ, ಕೊಟೇಶನ್ ಉಪ್ಪಿಟ್ಟು ಸಿರಾ ಅಂತ ಇರ್ತೈತಿ ನೋಡ್ರಲ್ಲ. ಕೊಟೇಶನ್ ಆಹ್ವಾನದೊಳಗೆ ಏನ್ ಮಾಡ್ತಾರೆ ಇವ್ರು ಅಂದ್ರ ವೆಜ್ ಪಲಾವ್ ಸಿರಾ, ವೆಜ್ ಪಲಾವ್ ರೈತಾ ಮತ್ತು ನೀರ್ ಅಂತ ಹೇಳ್ತಾರ, ಆದ್ರ ಉಪ್ಪಿಟ್ಟು ಸಿರಾ ಟೀ. ಇದೇ ರೀತಿಯಾಗಿ ದಾಖಲೆಗಳು ಸಹ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾವುದೇ ರೀತಿಯಾಗಿ ಅದರಲ್ಲಿ ಕಾರ್ಯಕ್ರಮ ನಡೆದ ಮೇಲೆ ಕೊಟೇಶನ್ ತೆಗೆದಿರುವಂತಹ ಒಂದು ನಮಗ್ ಬಹಳ ಇದು ಕಂಡು ಬಂದೈತಿ. ಹಾಗಾಗಿ ಬಿಲ್ ದಿನಾಂಕ ನೋಡಿ, ಇವತ್ತು ಕಾರ್ಯಕ್ರಮ ನಡೆದಂತಹ ದಿನಾಂಕನೂ ಕೂಡ ತಪ್ಪಾಗಿ ನಮೂದು ಮಾಡುವಂತಹ ಕೆಲಸ ಮಾಡ್ರ.